ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಪೆನಿಸ್ ಗರ್ತ್ ಎಷ್ಟಿರ್ಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಶಿಶ್ನದ ಸುತ್ತಳತೆ. ನಾನಿಲ್ಲಿ ಉದ್ದದ್ರ ಬಗ್ಗೆ ಹೇಳ್ತಾ ಇಲ್ಲ, ಅಗಲ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಇಲ್ಲಿ ಸಾರಿ ಕೇಳಬೇಕು. ಏನಕ್ಕಪ್ಪ ಅಂದರೆ ನಾನು ಮೊನ್ನೆ ಅಪ್ಲೋಡ್ ಮಾಡಿದಂಥ ವಿಡಿಯೋ ಸಮ್ ರೀಸನ್ಸಿಂದ ಡಿಲೀಟ್ ಮಾಡಬೇಕಾಯಿತು. ಸೊ ಅದಕ್ಕೆ ನಾನು ಅದನ್ನು ಡಿಲೀಟ್ ಮಾಡಿದ್ದೆ. ನೆನ್ನೆ ನೈಟ್ ಮತ್ತೆ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಸಾರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ಆಲ್ರೆಡಿ ನಾನು ಉದ್ದ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಾನು 2 ವಿಡಿಯೋಸ್ನ ಮಾಡಿದ್ದೀನಿ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡ್ಬೋದು. ಪ್ರಪಂಚದಲ್ಲಿ ಇರುವಂತಹ 100% ಗಂಡಸರಲ್ಲಿ 40% ಗಂಡಸರಿಗೆ, ಅದರಲ್ಲೂ ಈ ಟೀನೇಜರ್ಸ್ಗೆ ಪ್ರೆಸೆಂಟ್ ಕೂಡ ಅವರ ಪೆನಿಸ್ ಅಂದರೆ ಶಿಶ್ನದ ಬಗ್ಗೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದು ಇರೋದಿಲ್ಲ. ಏನಕ್ಕಪ್ಪ ಅಂದರೆ ಅವರೆಲ್ಲ ಮಾಡ್ತಿರೋ ಒಂದೇ ಕೆಲಸ ಏನು ಅಂದರೆ, ಒಂದು ಫೋನ್ ವಿಡಿಯೋ ನೋಡುವಂಥದ್ದು, ಇಲ್ಲಾಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋವಂಥದ್ದು, ಇಲ್ಲ ಅಂದರೆ ಅಡ್ವರ್ಟೈಸ್ಮೆಂಟ್. ಈಗೆಲ್ಲ ಬರುವಂಥ ಅಡ್ವರ್ಟೈಸ್ಮೆಂಟ್ ನೀವು ನೋಡಿದ್ದೀರಾ, ಒಂದೇ ವಾರದಲ್ಲಿ ಅಷ್ಟು ಉದ್ದ ಆಗ್ಬಿಡತ್ತೆ, ಇಷ್ಟು ದಪ್ಪ ಆಗ್ಬಿಡತ್ತೆ ಅಂತ ಅವರು ತೋರಿಸ್ತಾ ಇರ್ತಾರಲ್ವ. ಸೊ ಅದರಿಂದ ಏನು ಅನ್ಕೊಂತೀರಾ ಅಂದರೆ, ನಮಗೆ ಯಾಕೆ ಅಷ್ಟು ಉದ್ದ ಇಲ್ಲ ಅಂತ ಕೊರಗೋರೆ ತುಂಬ ಜನ. ಬಟ್ ಇಲ್ಲಿ ಏನಪ್ಪ ಮೇನ್ ಇಂಪಾರ್ಟೆಂಟ್ ವಿಷಯ ಅಂದರೆ, ಹೆಣ್ಮಕ್ಳಿಗೆ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬ ಪುರುಷನ ಶಿಶ್ನ ಲೆಂತ್ ನಿಮಿರಿದಾಗ 3.5 ಇಂಚಿಗಿಂತ ಜಾಸ್ತಿ ಇದ್ದರೆ ಅವರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಪೆನಿಸ್ನ ದಪ್ಪ ಎಷ್ಟು ಇರಬೇಕು ಅಂತ ತಿಳ್ಕೊಳ್ಳೋದಾದರೆ, ಅಗಲ ಅಂದರೆ ನಾನು ಸುತ್ತಳತೆ ಬಗ್ಗೆ ಹೇಳ್ತಾ ಇರೋದು. ಇವಾಗ ಸುತ್ತಳತೆ ಎಷ್ಟು ಇರಬೇಕು ಅಂದರೆ 3.6 ಇಂಚಸ್. ಅಂದರೆ ಯಾವಾಗ ಅಂದರೆ ಅದು ಯಾವಾಗ ಶಿಶ್ನ ನಿಮಿರುವಿಕೆ ಆಗುತ್ತೆ, ಸೊ ಅಂಥ ಟೈಮಲ್ಲಿ ಅದರದ್ದು ಸುತ್ತಳತೆ 3.6 ಇಂಚಸ್ ಇದ್ದರೆ ಸಾಕು. ಬಟ್ ತುಂಬ ಜನ ಏನು ಅಂದ್ಕೊಂಡಿರ್ತೀರಾ ಅಂದರೆ, ನಮ್ಮದು ಏನು ಶಿಶ್ನ ಉದ್ದ ಅಥವಾ ದಪ್ಪ ಇದ್ದರೆ ಮಾತ್ರ ಹೆಣ್ಮಕ್ಳಿಗೆ ಸ್ಯಾಟಿಸ್ಫೈ ಆಗೋದು, ಮತ್ತು ಉದ್ದ ದಪ್ಪ ಇದ್ದ ಮಾತ್ರಕ್ಕೆ 1 ನಿಮಿಷ ಅಥವಾ 2 ನಿಮಿಷ ಸೆಕ್ಸ್ ಮಾಡಿ ಔಟ್ ಆಗೋದ್ರಿಂದ ಅದು ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ. ಸೊ ಆವಾಗ ಉದ್ದ ಇದ್ರೂ ಅಷ್ಟೇ, ದಪ್ಪ ಎಷ್ಟೇ ಉದ್ದ ಇದ್ರೂ ಅಷ್ಟೇ, ಎಷ್ಟೇ ದಪ್ಪ ಇದ್ರೂ ಅಷ್ಟೇ. ಬಟ್ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸೆಕ್ಸಲ್ಲಿ ಹೌದು ತುಂಬ ಅವಶ್ಯಕತೆ ಇದೆ, ಅವರೇಜ್ ಲೆಂತ್ ಮತ್ತು ಗರ್ತ್ ಎರಡೂ. ಬಟ್ ಇದೆರಡಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದು. ಅಂದರೆ ಹೇಗೆ ಅವ್ರ ಜೊತೆ ಫೋರ್ ಪ್ಲೇ ಮಾಡ್ತೀರಾ, ಎಷ್ಟೊತ್ತು ಸೆಕ್ಸ್ ಮಾಡ್ತೀರಾ, ಮತ್ತು ಅವ್ರಿಗೆ ಎಷ್ಟೊತ್ತು ಅವ್ರಿಗೆ ಇಷ್ಟ ಆಗೋ ಥರ ನೀವು ಮೂವ್ ಮಾಡ್ತೀರಾ. ಅಂದರೆ ಫಿಂಗರಿಂಗ್ ಆಗಿರ್ಬೋದು, ಇಲ್ಲ ಕ್ಲಿಟೋರಿಸ್ ಜೊತೆ ಆಗಿರ್ಬೋದು. ಸೊ ಇದೆಲ್ಲವನ್ನು ಎಷ್ಟೊತ್ತು ಮಾಡ್ತೀರಾ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಪ್ಪ ಇದು ಮಾತ್ರಕ್ಕೆ ಅವ್ರಿಗೆ ಸುಖ ಸಿಗುತ್ತೆ ಅಂತ ತಿಳ್ಕೊಬೇಡಿ. ಯಾಕಪ್ಪ ಅಂದರೆ, ಹೆಣ್ಣು ಮಕ್ಕಳ ಯೋನಿ ಅಂಥದ್ದು ಒಂದು ರಬ್ಬರ್ ಬ್ಯಾಂಡ್ ಅಂದರೆ ಎಲಾಸ್ಟಿಕ್ ಟೈಪ್ ಇರುತ್ತೆ. ಸೊ ಅದು ಹೇಗಪ್ಪ ಅಂದರೆ, ಈಗ ಡೆಲಿವರಿ ಆಗುವಂಥ ಟೈಮಲ್ಲಿ ಅದು ಪಾಪು ಹೊರಗಡೆ ಬರುವಾಗ ಹಿಗ್ಗುತ್ತೆ ಮತ್ತು ಅದು ರೀಪೊಸಿಷನ್ಗೆ ಬರುತ್ತೆ. ಮತ್ತು ಸೆಕ್ಸ್ ಮಾಡುವಂಥ ಟೈಮಲ್ಲೂ ಅಷ್ಟೇ, ನಿಮ್ಮ ಪೆನಿಸ್ನ ಒಳಗಡೆ ಇನ್ಸರ್ಟ್ ಮಾಡಿದಾಗ ಅದು ಹಿಗ್ಗುತ್ತೆ ಮತ್ತು ಕುಗ್ಗುತ್ತೆ. ಇದಿಷ್ಟೇ ಅಲ್ಲ, ಹೆಣ್ಮಕ್ಳು ಯೂಸ್ ಮಾಡೋಂಥ ಸೆಕ್ಸ್ ಟಾಯ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಸೊ ಅದನ್ನ ಯಾವುದನ್ನೇ ನೀವು ಯೋನಿ ಒಳಗಡೆ ಇಟ್ಟಾಗ ಅದು ಹಿಗ್ಗುತ್ತೆ ಮತ್ತು ಅದು ಹೊರಗಡೆ ತೆಗೆದಾಗ ರೀಪೊಸಿಷನ್ಗೆ ಬರುತ್ತೆ. ಸೊ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೆಕ್ಸಲ್ಲಿ ಯಾವತ್ತೂ ಲೆಂತ್ ಮತ್ತು ಗರ್ತು ಇಂಪಾರ್ಟೆಂಟ್ ಆಗೋದಿಲ್ಲ. ಅಂದರೆ ತುಂಬ ಉದ್ದ ಇದ್ದರೆ ಅಥವಾ ತುಂಬ ದಪ್ಪ ಇದ್ದರೆ ಮಾತ್ರ ಹೆಣ್ಮಕ್ಳಿಗೆ ಖುಷಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಸೊ ಮೇನ್ ಇಂಪಾರ್ಟೆಂಟು ಎಷ್ಟೊತ್ತು ಸೆಕ್ಸ್ ಮಾಡ್ತೀರಾ, ಎಷ್ಟೊತ್ತು ಫೋರ್ ಪ್ಲೇ ಮಾಡ್ತೀರಾ, ಎಷ್ಟೊತ್ತು ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಉದ್ದ ದಪ್ಪ ಇಟ್ಕೊಂಡು ಸಡನ್ನಾಗಿ ಹೋಗ್ಬಿಟ್ಟು ನೀವು ಸೆಕ್ಸ್ ಮಾಡಿದ್ರೆ ಅದು ಆಕೆಗೆ ಯಾವುದೇ ರೀತಿ ಫೀಲಿಂಗ್ಸ್ನೂ ಕೊಡೋದಿಲ್ಲ. ಸೊ ನಾನು ಹೇಳಿದ್ದೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಲವ್ ಯು ಆಲ್. ಗುಡ್ ನೈಟ್.